ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ರೆ, ಎಲ್ಲೆಲ್ಲಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ರೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಈ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಸೊ ಆ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋಕ್ಕೋಸ್ಕರ ಈ ನೋಟಿಫಿಕೇಶನ್ನ ಬಿಟ್ಟಿರೋದು. ಈ ಇಂಟೆಲಿಜೆನ್ಸ್ ಬ್ಯೂರೋ ಬೇರೆ ಬೇರೆ ಪ್ಲೇಸ್ಗಳಿದೆ. ಸೊ ನೀವೇನಾದರೂ ಬೆಂಗಳೂರಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅಲ್ಲಿ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಇರ್ತಾರೆ. ಯೂಶ್ವಲಿ ಕನ್ನಡ, ತುಳು, ಬಿಹಾರಿ, ಕೊಂಕಣಿ, ನವಯಾತಿ ಈ ಥರ ಎಲ್ಲ ಲ್ಯಾಂಗ್ವೇಜ್ ಅವರು ಇರ್ತಾರೆ. ಸೊ ನೀವು ಯಾವ್ದಾರು ಆಗಿದ್ರು ಕೂಡ ಇಲ್ಲಿ ಬೆಂಗಳೂರಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಜನರಲ್ಗೆ 109 ವ್ಯಾಕೆನ್ಸಿ ಇದೆ, OBCಗೆ 31 ವ್ಯಾಕೆನ್ಸಿ, SCಗೆ 32, STಗೆ 12, EWSಗೆ 20, ಟೋಟಲ್ 204 ವ್ಯಾಕೆನ್ಸಿ ಇದೆ. ಅದೇ ರೀತಿ ಬೇರೆ ಬೇರೆ ಪ್ಲೇಸ್ಗಳಿಗೂ ಇದೆ, ಅವಕ್ಕೂ ನೀವು ಅಪ್ಲೈ ಮಾಡ್ಬೋದು. ಆ ಲ್ಯಾಂಗ್ವೇಜ್ಗಳು ಗೊತ್ತಿರಬೇಕಷ್ಟೇ. ಇನ್ನು ಟೋಟಲ್ ವ್ಯಾಕೆನ್ಸಿ ನೋಡೋದಾದ್ರೆ 4987 ವ್ಯಾಕೆನ್ಸಿ ಇದೆ. ಇನ್ನು ಈ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಇದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗಿರುತ್ತೆ. ಇನ್ನು ಇದರ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಗ್ರೂಪ್ C ಜಾಬ್ ಅಲ್ಲಿ ಬರುತ್ತೆ. ಇನ್ನು ಪೇ ಸ್ಕೇಲ್ ನೋಡೋದಾದ್ರೆ ಲೆವೆಲ್ 3 ಇರುತ್ತೆ. 21,700 ಹಿಡಿದು 69,100ವರೆಗೂ ನಿಮಗೆ ಸಂಬಳ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಸೆಕ್ಯೂರಿಟಿ ಅಲೋವೆನ್ಸ್ ಕೂಡ ಸಿಗುತ್ತೆ. ಹಾಗೆ ಹಾಲಿಡೇಸ್ಗೆಲ್ಲ ನೀವು ತಗೊಳ್ಳಿಲ್ಲ ಅಂದ್ರೆ ಅದಕ್ಕೆ ಕ್ಯಾಶ್ ಕಂಪನ್ಸೇಷನ್ ಕೂಡ ಸಿಗುತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ನೋಡೋದಾದ್ರೆ ನೀವು 10th ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ಯಾವ್ದಾದ್ರು ಈಕ್ವಲೆಂಟ್. ಇನ್ನು ನೀವೇನಾದ್ರು ಈಗ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದ್ರಿ ಅಂದ್ರೆ ಈಗ ಕರ್ನಾಟಕದವರೇ ಅನ್ನೋದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಿರುತ್ತೆ. ಲೈಕ್ ನೀವು ಬ್ಯಾಂಗ್ಳೂರ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಕರ್ನಾಟಕದಲ್ಲಿ ಇರೋ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕನ್ನಡ ಅಥವಾ ತುಳು ಅಥವಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಆ ಲ್ಯಾಂಗ್ವೇಜ್ಗಳಲ್ಲಿ ಯಾವ್ದಾದ್ರು ಒಂದು ಗೊತ್ತಿರಬೇಕು. ಇನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಒಳ್ಳೆಯದೇ, ಅದು ಇಂಟೆಲಿಜೆನ್ಸ್ ವರ್ಕ್ ಅದ್ರ ರಿಲೇಟೆಡ್ ಆಗಿದ್ದರೆ ಬೆಟರ್. ಇನ್ನು ಏಜ್ ಲಿಮಿಟ್ ನೋಡಿದ್ರೆ 18ರಿಂದ 27 ಏಜ್ ಲಿಮಿಟ್ ಇರುತ್ತೆ. ಅದು 17/8/2025ಕ್ಕೆ ನೋಡಿದಾಗ ನಿಮ್ಮ ಏಜ್ ಅಷ್ಟರ ಮಧ್ಯದಲ್ಲಿ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/STಗೆ 5 ವರ್ಷ, OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನೇನಾದರೂ ಇದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದವರು ಅಪ್ಲೈ ಮಾಡ್ತಿದ್ರೆ ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನೆಲ್ಲ ನೀವು ಇಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಂಡೀಷನ್ ಹಾಕೊಂಡಿದ್ದಾರೆ, ನೀವು ಕರ್ನಾಟಕದವ್ರು ಆಗಿದ್ರೆ ಈಗ ಹೇಳ್ದಾಗೆ ಕನ್ನಡ, ತುಳು ಯಾವ್ದಾದ್ರು ಒಂದು ಗೊತ್ತಿರಬೇಕು. ಸೊ ಅದನ್ನ ನಿಮಗೆ ಓದೋಕೆ, ಬರೆಯೋಕೆ, ಮಾತಾಡೋಕೆ ಎಲ್ಲದಕ್ಕೂ ಬರಬೇಕು. ಆಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಸರ್ವಿಸ್ ಲೇಯಬಿಲಿಟಿ ನೋಡೋದಾದ್ರೆ ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮಿನೇಷನ್ ಪ್ಯಾಟ್ರನ್ನ ನೋಡೋದಾದ್ರೆ ಇದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಅದು MCQ ಕ್ವಶನ್ಸ್ ಆಗಿರುತ್ತೆ. ಅದು 5 ಪಾರ್ಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಎಲ್ಲ ಪಾರ್ಟ್ಗೂ 20 ಕ್ವಶನ್ ಇರುತ್ತೆ, 1 ಮಾರ್ಕ್ಸು. 5 ಪಾರ್ಟ್ ಯಾವ್ಯಾವ ಅಂದರೆ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನ್ಯೂಮರಿಕಲ್ ಆರ್ ಅನಾಲಿಟಿಕಲ್ ಆರ್ ಲಾಜಿಕಲ್ ಎಬಿಲಿಟಿ ಅಂಡ್ ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಸ್ಟಡೀಸ್. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. 1 ಸರಿಯಾದರೆ 1 ಮಾರ್ಕ್ಸು, ತಪ್ಪಾದರೆ 1/4 ಕಟ್ ಮಾಡ್ತಾರೆ. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 1 ಅವರ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇನ್ನು ಟೈರ್ 2 ಎಕ್ಸಾಮ್ ನೋಡೋದಾದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್. ಇಲ್ಲಿ ಟ್ರಾನ್ಸ್ಲೇಷನ್ ಆಫ್ ಪ್ಯಾಸೇಜ್ ಆಫ್ 500 ವರ್ಡ್ಸ್ ಫ್ರಮ್ ಆಪ್ಟೆಡ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಅಂದರೆ ಈಗ ನೀವೇನಾದರೂ ಕನ್ನಡ ಆಪ್ಟ್ ಮಾಡಿರ್ತೀರಾ ಅಂದ್ಕೊಳ್ಳಿ ಬರೆಯೋಕ್ಕೆ. ಸೊ ಕನ್ನಡದಲ್ಲಿ ಅವ್ರು ಕೊಟ್ಟಿರ್ತಾರೆ, ಅದನ್ನ ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಇದು 50 ಮಾರ್ಕ್ಸ್ಗೆ ಇರುತ್ತೆ, 1 ಗಂಟೆ ಎಕ್ಸಾಮು. ಅದಾದಮೇಲೆ ಟೈರ್ 3 ನೋಡೋದಾದ್ರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಇದು 50 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಸೆಂಟರ್ ಆರ್ ಸಿಟಿ ಆಫ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಳಗಾವಿ, ಬ್ಯಾಂಗ್ಳೂರು, ಹುಬ್ಬಳ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ಲೇಸ್ಗಳಲ್ಲಿ ಯಾವ್ದನ್ನಾರು ನೀವು ಚೂಸ್ ಮಾಡಿ ಅಲ್ಲಿ ಎಕ್ಸಾಮ್ನ ಬರಿಬೋದು. ಇಲ್ಲಿ ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಅದನ್ನ ಪಾಸ್ ಮಾಡ್ಕೊಂಡು ಹಾಕ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಈಗ ಟೈರ್ 1 ಬರೀತಿರಲ್ಲ ಅದಕ್ಕೆ ಕಟ್ ಆಫ್ ಇರುತ್ತೆ. ಲೈಕ್ ಜನರಲ್ಗೆ 30 ಮಾರ್ಕ್ಸ್ ಮೇಲೆ, OBCಗೆ 28 ಮಾರ್ಕ್ಸ್ ಮೇಲೆ, SC/ST 25 ಮಾರ್ಕ್ಸ್ ಮೇಲೆ, EWS 30 ಮಾರ್ಕ್ಸ್ ಮೇಲೆ ತೆಗಿಬೇಕಿರುತ್ತೆ. ಇದು ಮಿನಿಮಮ್ ಮಾರ್ಕ್ಸ್. ಅದಾದಮೇಲೆ ಟೈರ್ 2ಗೆ ಎಷ್ಟು ತಗೊಂತಾರೆ ಅಂದರೆ ಎಷ್ಟು ವ್ಯಾಕೆನ್ಸಿ ಇದೆ ಅದ್ರ 10 ಟೈಮ್ಸ್ ಟೈರ್ 1ಇಂದ ಟೈರ್ 2ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ಟೈರ್ 3ಗೆ ಈಗ ಎಷ್ಟು ವ್ಯಾಕೆನ್ಸಿ ಇದೆ ಅದ್ರ 5 ಟೈಮ್ಸ್ನ ಟೈರ್ 2ಇಂದ ಟೈರ್ 3ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ ನೀವು 20 ಮೇಲೆ ತಗೋಬೇಕಿರುತ್ತೆ. ಸೊ ಅದಾದಮೇಲೆ ಇಂಟರ್ವ್ಯೂ ಮಾಡಿ ಅದರಲ್ಲಿ ಕ್ಯಾಂಡಿಡೇಟ್ನ 5:1 ರೇಷಿಯೋದಲ್ಲಿ ತಗೊತಾರೆ. ಅದಾದಮೇಲೆ ನಿಮ್ಮದು ಕ್ಯಾರೆಕ್ಟರ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ನಿಮಗೆ ಆಫರ್ ಲೆಟರ್ನ ಕೊಡೋದು. ಇನ್ನು ಇದರ ಅಪ್ಲಿಕೇಶನ್ ಬಂದು 26/7/2025 ಶುರುವಾಗಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 17/8/2025. ಇನ್ನು ಅಪ್ಲಿಕೇಶನ್ ಫೀಸ್ನ ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಬಂದು 19/8/2025.
ಅದು SBI ಚಲಾನ್ ಮುಖಾಂತರನೇ ಕಟ್ಟಬೇಕಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೀವು ಏನೇನು ಮಾಡಬೇಕು ಅಂತ. ಅಲ್ಲಿ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಅದಾದಮೇಲೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದು, ಹೇಗೆ ಅಪ್ಲಿಕೇಶನ್ ಹಾಕೋದು, ಎಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ 550 ರೂಪಾಯಿ ಅಪ್ಲಿಕೇಶನ್ ಫೀ ಅಂದರೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಜನರಲ್ EWS ಅಥವಾ OBC ಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ 100 ರೂಪೀಸ್ ಎಕ್ಸಾಮಿನೇಷನ್ನು ಕಟ್ಟಬೇಕು, ಜೊತೆಗೆ 550 ರೂಪಾಯಿ ಪ್ರೊಸೆಸಿಂಗ್, ಟೋಟಲ್ 650 ರೂಪಾಯಿ ಕಟ್ಟಬೇಕು. ಅದು ಬಿಟ್ಟು ಬೇರೆಯವರೆಲ್ಲ 550 ರೂಪಾಯಿ ಕಟ್ಟಿದರೆ ಸಾಕು. ಇದನ್ನ ನೀವು SBI ಚಲಾನ್ ಮುಖಾಂತರನೇ ಕಟ್ಟಬೇಕಿರುತ್ತೆ. ಪೇಮೆಂಟ್ ಮೋಡು 2 ಆಪ್ಷನ್ ಇದೆ, ಆನ್ಲೈನ್ ಆಫ್ಲೈನ್ ಎರಡೂ ಇದೆ. ಆಫ್ಲೈನ್ ಇದ್ದರೆ SBI ಚಲಾನು, ಆನ್ಲೈನ್ ಇದ್ದರೆ ನೀವು ರೂಪೇ ಅಥವಾ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಯಾವುದಾದ್ರು ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಕಟ್ಬೋದು. ಇನ್ನು ಕೆಳಗಡೆ ಎಲ್ಲ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿರ್ತಾರೆ, ಅಂದರೆ ಲೈಕ್ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಥವಾ ಡೊಮೈಸೈಲ್ ಸರ್ಟಿಫಿಕೇಟ್ ಎಲ್ಲ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಆ ಫಾರ್ಮ್ಯಾಟಲ್ಲೇ ನೀವು ಮಾಡಿಸ್ಬಿಟ್ಟು ಇದರಲ್ಲಿ ಸಬ್ಮಿಟ್ನ ಮಾಡೋದಿರುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹೇಗೋದಂದರೆ, ಅಪ್ಲಿಕೇಶನ್ ಹಾಕೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನೀವು ಈಗ ತೋರಿಸಿದ್ನಲ್ಲ ಅಡ್ವರ್ಟೈಸ್ಮೆಂಟ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸಲ್ಲೂ ನೋಡ್ಕೋಬೋದು. ಇನ್ನು ನೀವೇನಾದರೂ ಆಲ್ರೆಡಿ ಒಂದು ಸಲ ರಿಜಿಸ್ಟರ್ ಆಗಿದ್ದರೆ ಇಲ್ಲಿಂದ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂದರೆ ಟು ರಿಜಿಸ್ಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ, ನಿಮ್ಮ ನೇಮ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಕೊಡಿ, ಇಲ್ಲಾಂದರೆ ಓಕೆ. ಈ ರೆಡ್ ಮಾರ್ಕಲ್ಲಿರೋ ಕಂಪಲ್ಸರಿ. ಇನ್ನು ಇಮೇಲ್ ಅಡ್ರೆಸ್ ಕೊಡಬೇಕು. ಅದಾದಮೇಲೆ ನಿಮ್ಮ ಡೊಮೈಸೈಲ್ ಸ್ಟೇಟ್, ಅಂದರೆ ನೀವು ಯಾವ ಸ್ಟೇಟ್ ಅವರು, ನೀವು ನಿಮ್ಮದು ಯಾವ ಕ್ಯಾಟಗರಿ, ಅದಾದಮೇಲೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅದು, ನಿಮ್ಮ ಪಿನ್ ಕೋಡ್, ಅದನ್ನೆಲ್ಲ ಕೊಟ್ಟು ಜನರೇಟ್ OTP ಅಂತ ಕೊಡಿ. OTP ಬರುತ್ತೆ. ಆ OTP ಬಂದಾದಮೇಲೆ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡೋದಿರುತ್ತೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಲಾಗಿನ್ ಆಗಬೇಕು. ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಬಿಟ್ಟು ಫೀನ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ನ ಪ್ರಿಂಟ್ ತಗೊಳೋದಿರುತ್ತೆ. ಸೊ ಯಾರೆಲ್ಲ 10th ಓದಿದ್ದೀರಾ ಹಾಗೂ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಆಗಿ ಇಂಟೆಲಿಜೆನ್ಸ್ ಬ್ಯೂರೋಗೆ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಅವರೆಲ್ಲ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.